ಜಿಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಇಂದು ನಾವು HRMS 2 ನಲ್ಲಿ ವೇತನ ಬಿಲ್ ಅನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎಂಬುದರ ಬಗ್ಗೆ ನೋಡೋಣ. ಹಾಗಾದರೆ ಮೊದಲಿಗೆ ನಾವು ಗೂಗಲ್ ಬ್ರೌಸರ್ನಲ್ಲಿ ಬಂದುಬಿಟ್ಟು ಇದರಲ್ಲಿ HRMS 2 ಲಾಗಿನ್ ಎಂದು ಸರ್ಚ್ ಮಾಡಬೇಕು. HRMS 2 ಲಾಗಿನ್. ನಂತರ ಇದರಲ್ಲಿ HRMS2.karnataka.gov.in ವೆಬ್ ಪುಟದ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇದರಲ್ಲಿ ಸೈನ್ ಇನ್ ಎಂಬ ಸ್ಕ್ರೀನ್ ತೆರೆಯಲ್ಪಡುವುದು. ನಂತರ ಇದರಲ್ಲಿ ಲ್ಯಾಂಗ್ವೇಜ್ ಅನ್ನು ಸಹ ಚೇಂಜ್ ಮಾಡಲು ಅವಕಾಶ ಇರುತ್ತದೆ. ಇದರಲ್ಲಿ ಲ್ಯಾಂಗ್ವೇಜ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಾವು ಇಂಗ್ಲಿಷ್ ಅದೇ ರೀತಿಯಾಗಿ ಕನ್ನಡ ಭಾಷೆಯನ್ನು ಸಹ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಲು ಅವಕಾಶ ಇರುತ್ತದೆ. ಹಾಗೂ ಥೀಮ್ ಅನ್ನು ಸಹ ನಾವು ಬದಲಾವಣೆ ಮಾಡಬಹುದು. ಅದೇ ರೀತಿಯಾಗಿ ಸ್ಕ್ರೀನ್ ಸೈಜ್ ಅನ್ನು ಸಹ ನಾವು ಇದರಲ್ಲಿ ಇನ್ಕ್ರೀಸ್ ಮತ್ತು ಅದೇ ರೀತಿಯಾಗಿ ರೆಡ್ಯೂಸ್ ಸಹ ಮಾಡಲು ಅವಕಾಶ ಇರುತ್ತದೆ. ಈ ಸ್ಕ್ರೀನ್ಗೆ ಬಂದ ನಂತರ ಇದರಲ್ಲಿ KJID ಸಂಖ್ಯೆಯನ್ನು ನಮೂದಿಸಬೇಕು. KJID ಸಂಖ್ಯೆಯನ್ನು ನಮೂದಿಸಿದ ನಂತರ ಪಾಸ್ವರ್ಡ್ ಅನ್ನು ನಮೂದಿಸಿ ನಂತರ ಕ್ಯಾಪ್ಚಾ ನಮೂದಿಸಬೇಕು. ಕ್ಯಾಪ್ಚಾ ನಮೂದಿಸಿದ ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುವುದು. ಮೊಬೈಲ್ ಸಂಖ್ಯೆಗೆ ಬಂದಂತ OTP ಯನ್ನು ನಮೂದಿಸಿ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ HRMS 2 ಡ್ಯಾಶ್ ಬೋರ್ಡ್ ಪುಟಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಲ್ಯಾಂಗ್ವೇಜ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ನಾವು ಇಂಗ್ಲಿಷ್ ಅದೇ ರೀತಿಯಾಗಿ ಕನ್ನಡ ಭಾಷೆಯನ್ನು ಸಹ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಲು ಅವಕಾಶ ಇರುತ್ತದೆ. ಒಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿಗೆ ಒಂದಕ್ಕಿಂತ ಹೆಚ್ಚು ರೋಲ್ಗಳು ಇರುವಂತ ಸಂದರ್ಭದಲ್ಲಿ ರೋಲ್ ಅನ್ನು ನಾವು ಬದಲಾವಣೆ ಮಾಡಬೇಕು. ಇದರಲ್ಲಿ ರೋಲ್ ಅನ್ನು ಬದಲಾವಣೆ ಮಾಡಬೇಕು. ಒಂದು ವೇಳೆ ಎಲ್ಲ ರೋಲ್ಗಳು ಬೇರೆ ಬೇರೆ ಅಧಿಕಾರಿಗಳಿಗೆ ಇರುವಂತ ಸಂದರ್ಭದಲ್ಲಿ ಲಾಗೌಟ್ ಮಾಡಿ ಲಾಗಿನ್ ಮಾಡಬೇಕು. ಹಾಗೂ ಇಲ್ಲಿ ಥೀಮ್ ಅನ್ನು ಸಹ ನಾವು ಬದಲಾವಣೆ ಮಾಡಬಹುದು. ಅದೇ ರೀತಿಯಾಗಿ ಸ್ಕ್ರೀನ್ ಸೈಜ್ ಅನ್ನು ಸಹ ನಾವು ಇದರಲ್ಲಿ ಇನ್ಕ್ರೀಸ್ ಮತ್ತು ಅದೇ ರೀತಿಯಾಗಿ ರೆಡ್ಯೂಸ್ ಸಹ ಮಾಡಲು ಅವಕಾಶ ಇರುತ್ತದೆ. HRMS 2 ಲಾಗಿನ್ ಮಾಡಿದ ನಂತರ ವೇತನ ಬಿಲ್ ಅನ್ನು ಯಾವ ರೀತಿಯಾಗಿ ಸೃಜನೆ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಡ್ಯಾಶ್ಬೋರ್ಡ್ ನಲ್ಲಿ ಬಂದುಬಿಟ್ಟು ಇದರಲ್ಲಿ ಪೇರೋಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸೆಲೆಕ್ಟ್ ರೋಲ್ ನಲ್ಲಿ ಇದರಲ್ಲಿ ಇನಿಷಿಯೇಟ್ ರೋಲ್ ಆಗಿರಬಹುದು, ವೆರಿಫೈ ರೋಲ್ ಆಗಿರಬಹುದು, ಅಪ್ರೂವ್ ರೋಲ್ ಆಗಿರಬಹುದು ನೋಡಬಹುದು. ಮೊದಲಿಗೆ ನಾವು ವೇತನ ಬಿಲ್ ಅನ್ನು ತಯಾರಿಸುವಲ್ಲಿ ಸೆಲೆಕ್ಟ್ ರೋಲ್ ಇದ್ದಲ್ಲಿ ಇನಿಷಿಯೇಟರ್ ರೋಲ್ ಮೇಲೆ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ಬಾಕ್ಸ್ ಸ್ಕ್ರೀನ್ ಓಪನ್ ಆಗುವುದು. ಈ ಒಂದು ಸ್ಕ್ರೀನ್ ನಲ್ಲಿ ಪೇ ಇನಿಷಿಯೇಟರ್ ಇಂದ ಕ್ರಿಯೇಟ್ ಆದಂತಹ ಬಿಲ್ಲು ಪೇ ವೆರಿಫೈಯರ್ಗೆ ಫಾರ್ವರ್ಡ್ ಆಗುವುದು. ಪೇ ವೆರಿಫೈಯರ್ಗೆ ಫಾರ್ವರ್ಡ್ ಆದ ನಂತರ ಪೇ ವೆರಿಫೈಯರ್ ಆಗಿರಬಹುದು ಅಥವಾ ಪೇ ಅಪ್ರೂವರ್ ಆಗಿರಬಹುದು. ಬಿಲ್ಲಿಗೆ ಸಂಬಂಧಪಟ್ಟಂತೆ ಏನಾದರೂ ಕರೆಕ್ಷನ್ಸ್ ಗಳನ್ನು ಮಾಡುವಂತೆ ಬಿಲ್ಲನ್ನು ವಾಪಸ್ಸು ಹಾಕಿದಾಗ ಅಥವಾ ಬಿಲ್ಲನ್ನು ರಿಜೆಕ್ಟ್ ಮಾಡಿದಾಗ ಆ ಬಿಲ್ಲುಗಳು
ಇನ್ಬಾಕ್ಸ್ ಐಟಮ್ಸ್ ನಲ್ಲಿ ಶೋ ಆಗುತ್ತದೆ. ನಂತರ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪೇರೋಲ್ ಮೆನುವಿನಲ್ಲಿ ಸಬ್ ಮೆನುವಾದಂಥ ಡ್ರಾಫ್ಟ್ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಯಾಲರಿ ಮಂತ್ ಅಂಡ್ ಇಯರ್ ಇದ್ದಲ್ಲಿ ವೇತನವನ್ನು ಸೆಳೆಯಬೇಕಾಗಿರುವಂತಹ ಮಾಹಿತಿಯನ್ನು ಸೆಲೆಕ್ಟ್ ಮಾಡಬೇಕು. ಮಾಹಿತಿ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ HRMS ನಿಂದ ಆಟೋ ಜನರೇಟ್ ಆದಂತ ವೇತನ ಬಿಲ್ ಅನ್ನು ನೋಡಲು ಅವಕಾಶ ಇರುತ್ತದೆ. ಈ ವೇತನ ಬಿಲ್ಲಿಗೆ ಸಂಬಂಧಪಟ್ಟಂತೆ ಇನ್ಬಾಕ್ಸ್ ನಲ್ಲಿ ಇರುವಂತ ವೇತನ ಬಿಲ್ಲಿಗೆ ಹೆಡ್ ಆಫ್ ಅಕೌಂಟ್ ಆಗಿರಬಹುದು, ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಆಗಿರಬಹುದು, ಆಫೀಸ್ ನೇಮ್ ಆಗಿರಬಹುದು, ಎಂಪ್ಲಾಯೀಸ್ ಆಗಿರಬಹುದು. ಎಂಪ್ಲಾಯೀಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಇರುವಂತಹ ಒಟ್ಟು ಎಂಪ್ಲಾಯಿಗಳ ಸಂಖ್ಯೆಯನ್ನು ನೋಡಬಹುದು. ಅದೇ ರೀತಿಯಾಗಿ ಗ್ರಾಸ್ ಮೊತ್ತವಾಗಿರಬಹುದು, ಅದೇ ರೀತಿಯಾಗಿ ರಿಡಕ್ಷನ್ ಮೊತ್ತವಾಗಿರಬಹುದು, ನೆಟ್ ಪೇ ಅನ್ನು ಸಹ ನೋಡಲು ಅವಕಾಶ ಇರುತ್ತದೆ. ನಂತರ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಪ್ರಿವ್ಯೂ ಪೇ ಬಿಲ್ ಅಂದರೆ ಡ್ರಾಫ್ಟ್ ಪೇ ಬಿಲ್ ಅನ್ನು ನಾವು ಇದರಲ್ಲಿ ಆಟೋ ಜನರೇಟ್ ಆದಂತಹ HRMS2 ನಿಂದ ಆಟೋ ಜನರೇಟ್ ಆದಂತ ಡ್ರಾಫ್ಟ್ ಪೇ ಬಿಲ್ ಅನ್ನು ನಾವು ಇದರಲ್ಲಿ ನೋಡಬಹುದು. ಈ ಡ್ರಾಫ್ಟ್ ಪೇ ಬಿಲ್ ನಲ್ಲಿ ಎಲ್ಲ ಸಿಬ್ಬಂದಿಗಳ ಮಾಹಿತಿಯನ್ನು ಅಂದರೆ ವೇತನ ಬಿಲ್ಲಿಗೆ ಸಂಬಂಧಪಟ್ಟಂತ ಡ್ರಾಫ್ಟ್ ಬಿಲ್ಲಿನ ಸಿಬ್ಬಂದಿಗಳ ಮಾಹಿತಿಯನ್ನು ಇದರಲ್ಲಿ ನೋಡಲು ಅವಕಾಶ ಇರುತ್ತದೆ. ಈ ಡ್ರಾಫ್ಟ್ ಬಿಲ್ ಅನ್ನು ನಾವು ಪರಿಶೀಲನೆ ಮಾಡಬೇಕು. ನಂತರ ಬ್ಯಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ರೀಪ್ರೊಸೆಸ್ ಪೇ ಬಿಲ್. ಪೇ ಬಿಲ್ಗೆ ಸಂಬಂಧಪಟ್ಟಂತೆ ವೇತನ ಬಿಲ್ಲಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ತಿದ್ದುಪಡಿಗಳನ್ನು ಮಾಡಿ ಆ ತಿದ್ದುಪಡಿಗಳು ವೇತನದಲ್ಲಿ ಎಫೆಕ್ಟ್ ಆಗುವಂತ ಸಂದರ್ಭದಲ್ಲಿ ನಾವು ರೀಪ್ರೊಸೆಸ್ ಪೇ ಬಿಲ್ ಕಡ್ಡಾಯವಾಗಿ ಮಾಡಬೇಕು. ಮೊದಲಿಗೆ ನಾವು ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಆಕ್ಷನ್ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ರೀ ಕಂಪ್ಯೂಟೇಷನ್ ವೇತನ ಬಿಲ್ಲಿನಲ್ಲಿ ತಿದ್ದುಪಡಿಗಳು ಇದ್ದಾಗ ಅಂದರೆ ಇದರಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು, ಅದೇ ರೀತಿಯಾಗಿ ಅಲೌನ್ಸ್ ಗಳನ್ನು ಸಹ ಇದರಲ್ಲಿ ಬದಲಾವಣೆ ಮಾಡಲು ಅವಕಾಶ ಇರುತ್ತದೆ. ಮೊತ್ತವನ್ನು ನಮೂದಿಸಿ ರೀಕಂಪ್ಯೂಟ್ ಮಾಡಿ ನಂತರ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ರೀಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಬಿಲ್ಲಿನಲ್ಲಿ ನೀಡಿದಂತ ತಿದ್ದುಪಡಿಗಳು ಎಫೆಕ್ಟ್ ಆಗಲು ಇದರಲ್ಲಿ ಅವಕಾಶ ಇರುತ್ತದೆ. ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಬಿಲ್ಲು ಸರಿಯಾಗಿದ್ದಲ್ಲಿ ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ನಂತರ ಕನ್ಫರ್ಮೇಷನ್ ಸ್ಕ್ರೀನ್ ಓಪನ್ ಆಗಬಹುದು. ಕನ್ಫರ್ಮೇಷನ್ ಸ್ಕ್ರೀನ್ ಅನ್ನು ಎಸ್ ಎಂದು ಕ್ಲಿಕ್ ಮಾಡಿದ ನಂತರ ರಿಕ್ವೆಸ್ಟ್ ಸೆಂಡ್ ಆಗುವುದು. ಅಂದರೆ ಇನಿಷಿಯೇಟರ್ ರೋಲ್ ಇಂದ ವೆರಿಫೈಯರ್ ರೋಲಿಗೆ ವೇತನ ಬಿಲ್ಲು ಫಾರ್ವರ್ಡ್ ಆಗುವುದು. ನಂತರ ಸೆಂಟ್ ನಲ್ಲಿ ನಾವು ಬಿಲ್ಲಿನ ಸೆಂಟ್ ಆದಂತ ಮಾಹಿತಿ ನೋಡಬಹುದು. ಆಕ್ಷನ್ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಂಟ್ ಬಿಲ್ಲಿನ ಮಾಹಿತಿಯನ್ನು ನೋಡಬಹುದು. HRMS2 ಡ್ಯಾಶ್ ಬೋರ್ಡ್ಗೆ ಬಂದ ನಂತರ ಇದರಲ್ಲಿ ಪೇರೋಲ್ ಮೆನುವಿನ ಮೇಲೆ ಕ್ಲಿಕ್ ಮಾಡಬೇಕು. ಪೇರೋಲ್ ಮೆನುವಿನ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ರೋಲ್ ಇದ್ದಲ್ಲಿ ರೋಲ್ ಅನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಪೇ ಇನಿಷಿಯೇಟರ್ ಸೆಂಡ್ ಮಾಡಿದಂತಹ ಬಿಲ್ಲಿನ ಮಾಹಿತಿಯನ್ನು ಇದರಲ್ಲಿ ನೋಡಬಹುದು.
ನಂತರ ಇದರಲ್ಲಿ ಆಕ್ಷನ್ ನಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬಿಲ್ಲಿನ ಮಾಹಿತಿಯನ್ನು ಪರಿಶೀಲನೆ ಮಾಡಬೇಕು. ಫ್ಲೋ ಚಾರ್ಟ್ ಆಗಿರಬಹುದು, ವರ್ಕ್ ಫ್ಲೋ ಆಗಿರಬಹುದು. ಅದೇ ರೀತಿಯಾಗಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಡ್ರಾಫ್ಟ್ ಪೇ ಬಿಲ್ ನಲ್ಲಿ ಇದರಲ್ಲಿ ಡ್ರಾಫ್ಟ್ ಪೇ ಬಿಲ್ ಅನ್ನು ವೆರಿಫೈರ್ ಆದವರು ಪರಿಶೀಲನೆ ಮಾಡಬೇಕು. ಬಿಲ್ಲಿಗೆ ಸಂಬಂಧಪಟ್ಟಂತೆ ವೆರಿಫೈ ಅನ್ನು ಮಾಡಿದ ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಕ್ಷನ್ ನಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಡ್ರಾಫ್ಟ್ ಪೇ ಬಿಲ್ಗೆ ಸಂಬಂಧಪಟ್ಟಂತೆ ಆಕ್ಷನ್ ನಲ್ಲಿ ಅಪ್ರೂವ್ ಮತ್ತು ರಿಜೆಕ್ಟ್ ಅನ್ನು ನೋಡಬಹುದು. ವೇತನ ಬಿಲ್ಲು ತಪ್ಪಾಗಿದ್ದಲ್ಲಿ ರಿಜೆಕ್ಟ್ ಎಂದು ಮಾಡಿ ರಿಮಾರ್ಕ್ ಅನ್ನು ನಮೂದಿಸಬೇಕು. ಒಂದು ವೇಳೆ ಸರಿಯಾಗಿದ್ದಲ್ಲಿ ಆಕ್ಷನ್ ಅಕ್ಸೆಪ್ಟ್ ಮಾಡಿ ರಿಮಾರ್ಕ್ ಅನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕನ್ಫರ್ಮೇಷನ್ ಮೆಸೇಜ್ ಬರುವುದು. ನಂತರ ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ ಸಕ್ಸೆಸ್ಫುಲಿ ಎಂದು ಬರುವುದು. ಈ ರೀತಿಯಾಗಿ ವೆರಿಫೈಯರ್ ರೋಲ್ ಮುಗಿದ ನಂತರ ಡ್ಯಾಶ್ ಬೋರ್ಡ್ಗೆ ಬಂದು ಬಿಟ್ಟು ಪೇರೋಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ರೋಲ್ ನಲ್ಲಿ ಪೇ ಅಪ್ರೂವರ್ ಎಂದು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇನ್ಬಾಕ್ಸ್ ನಲ್ಲಿ ವೆರಿಫೈರ್ ಕಳಿಸಿದಂತ ಬಿಲ್ ಅನ್ನು ನೋಡಬಹುದು. ಇದರಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಲ್ಲಿನ ಮಾಹಿತಿಯನ್ನು ನೋಡಬಹುದು. ಪ್ರಿವ್ಯೂ ಬಿಲ್, ಡ್ರಾಫ್ಟ್ ಬಿಲ್, ಅದೇ ರೀತಿಯಾಗಿ ಫ್ಲೋ ಚಾರ್ಟ್. ವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಡ್ರಾಫ್ಟ್ ಬಿಲ್ ಓಪನ್ ಆಗುವುದು. ಬ್ಯಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಪ್ಪಾಗಿದ್ದಲ್ಲಿ ರಿಜೆಕ್ಟ್ ಮಾಡಬಹುದು. ರಿಮಾರ್ಕ್ ಅನ್ನು ನಮೂದಿಸಿ ಬಿಲ್ಲು ಸರಿಯಾಗಿದ್ದಲ್ಲಿ ಆಕ್ಷನ್ ನಲ್ಲಿ ಅಕ್ಸೆಪ್ಟ್ ಅನ್ನು ಸೆಲೆಕ್ಟ್ ಮಾಡಿ ರಿಮಾರ್ಕ್ ಅನ್ನು ನಮೂದಿಸಿ ಬಿಲ್ಲು ಸಬ್ಮಿಟ್ ಮಾಡಬೇಕು. ನಂತರ ಕನ್ಫರ್ಮೇಷನ್ ಮೆಸೇಜ್ ಡಿಸ್ಪ್ಲೇ ಆಗುವುದು. ನಂತರ ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಕ್ಸೆಪ್ಟೆಡ್ ಸಕ್ಸೆಸ್ಫುಲಿ ಎಂದು ಬರುವುದು. ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇರೋಲ್ ಮೆನುವಿನಲ್ಲಿ ಫೈನಲ್ ಪೇ ಬಿಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸ್ಯಾಲರಿ ಮಂತ್ ಇಯರ್ ಅನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಬಿಲ್ಲಿನ ಇನ್ಬಾಕ್ಸ್ ನಲ್ಲಿ ಬಿಲ್ಲಿನ ಮಾಹಿತಿ ಡಿಸ್ಪ್ಲೇ ಆಗುವುದು. ಈ ಬಿಲ್ಲಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಪ್ರಿವ್ಯೂ ಪೇ ಸ್ಲಿಪ್ ಆಗಿರಬಹುದು, ಪ್ರಿವ್ಯೂ ಪೇ ಬಿಲ್ ಆಗಿರಬಹುದು, ಸೆಂಡ್ ಫಾರ್ ರೀಕಂಪ್ಯೂಟೇಷನ್ ಆಗಿರಬಹುದು, ಸೆಂಡ್ ಪೇ ಬಿಲ್ ಟು K2 ನೋಡಬಹುದು. ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬಿಲ್ಲಿನ ಮಾಹಿತಿಯನ್ನು ನಾವು ಇದರಲ್ಲಿ ನೋಡಬಹುದು. ಬ್ಯಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಪ್ರಿವ್ಯೂ ಪೇ ಸ್ಲಿಪ್ ಅಂದರೆ ಇದರಲ್ಲಿ ಪೇ ಸ್ಲಿಪ್ ಅನ್ನು ನೋಡಬಹುದು. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಪೇ ಬಿಲ್ ಅನ್ನು ಡೌನ್ಲೋಡ್ ಸಹ ಮಾಡಬಹುದು. ಬ್ಯಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಪ್ರಿವ್ಯೂ ಪೇ ಬಿಲ್ ಇದರಲ್ಲಿ ಬಿಲ್ ಅನ್ನು ಪ್ರಿವ್ಯೂ ಅಂದರೆ ಡ್ರಾಫ್ಟ್ ಬಿಲ್ ಅನ್ನು ನೋಡಲು ಅವಕಾಶ ಇರುತ್ತದೆ. ನಂತರ ಬ್ಯಾಕ್ ಬಂದು ಬಿಟ್ಟು ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಫಾರ್ ರೀಕಂಪ್ಯೂಟೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಬಿಲ್ಲು ಮರಳಿ ಇನಿಷಿಯೇಟರ್ ಲಾಗಿನ್ಗೆ ಬರುವುದು. ಒಂದು ವೇಳೆ ಬಿಲ್ಲು ಸರಿಯಾಗಿದ್ದಲ್ಲಿ ಸೆಂಡ್ ಪೇ ಬಿಲ್ ಟು K2 ಮೇಲೆ ಕ್ಲಿಕ್ ಮಾಡಬೇಕು. ಪೇ ಬಿಲ್ ವ್ಯಾಲಿಡೇಷನ್ ಆಗಿರಬಹುದು, HR ನಂಬರ್ ಜನರೇಷನ್ ಆಗಿರಬಹುದು, ಸೆಂಡ್ ಟು K2,
HR ನಂಬರ್ ಡಿಸ್ಪ್ಲೇ ಆಗುವುದನ್ನು ನೋಡಬಹುದು. ನಂತರ ಸ್ಟೇಟಸ್ ನಲ್ಲಿ ಸೆಂಡ್ ಸಕ್ಸೆಸ್ಫುಲಿ ಆಗಿರುವುದನ್ನು ನೋಡಬಹುದು. ನಂತರ ವೇತನ ಬಿಲ್ಲು HRMS2 ನಿಂದ ಖಜಾನೆ 2ಗೆ ಫಾರ್ವರ್ಡ್ ಆಗುವುದು. ಖಜಾನೆ 2 ನಲ್ಲಿ ಸೂಪರಿಂಟೆಂಡೆಂಟ್ ರೋಲ್ ನಲ್ಲಿ ವೇತನ ಬಿಲ್ಲು ಡಿಸ್ಪ್ಲೇ ಆಗುತ್ತದೆ. ಸೂಪರಿಂಟೆಂಡೆಂಟ್ ರೋಲ್ ನಲ್ಲಿ ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಪ್ರೊಸೆಸ್ ಡ್ರಾಫ್ಟ್ ಬಿಲ್ ರಿಕ್ವೆಸ್ಟ್ ವರ್ಕ್ ಲಿಸ್ಟ್ ನಲ್ಲಿ ಬಂದಂತ ಬಿಲ್ ಅನ್ನು ನಾವು ಪ್ರತಿ ಮಾಹಿ ಖಜಾನೆ 2 ತಂತ್ರಾಂಶದಲ್ಲಿ ಯಾವ ರೀತಿಯಾಗಿ ಬಿಲ್ ಅನ್ನು ಸೃಜನೆ ಮಾಡುತ್ತೇವೆಯೋ ಅದೇ ಮಾದರಿಯಲ್ಲಿ ನಾವು ಖಜಾನೆ 2 ನಲ್ಲಿ ವೇತನ ಬಿಲ್ ಅನ್ನು ನಾವು ತಯಾರಿಸಬೇಕು. ಇಲ್ಲಿಯವರೆಗೆ HRMS2 ನಲ್ಲಿ ವೇತನ ಬಿಲ್ ಅನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಎಂಬುದರ ಬಗ್ಗೆ ನೋಡಿದೆವು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.